Find in what ratio the point P of minus 4, 6 divides the line segment joining the points A of minus 6, 10 and B of 3, 8. ಈ ಒಂದು ಕ್ವಶನ್ ನಮಗೆ ಜೂನ್ 2022 ಅಲ್ಲಿ ಕೇಳಿದರೆ ಇದು ಸ್ವಲ್ಪ ಡಿಫ್ರೆಂಟ್. ಬೈ ಯೂಸಿಂಗ್ ಸೆಕ್ಷನ್ ಫಾರ್ಮುಲಾ ಇದು ಮಾಡ್ತಾ ಹೋಗ್ತೀವಿ. ಇಲ್ಲಿ ನೋಡಿ ದೇ ಹ್ಯಾವ್ ಗಿವನ್ 2 ಪಾಯಿಂಟ್ಸ್ A ಆ್ಯಂಡ್ B. ಸೊ ಇದನ್ನು ನಾವು ಆ್ಯಸ್ ಇಟ್ ಈಸ್ x1 y1 x2 y2 ಅಂತಲೇ ತೊಗೊಳ್ತೀವಿ. ಸೊ ಎರಡು ಪಾಯಿಂಟ್ಸ್ನ ಬರ್ಕೊಳ್ಳೋಣ. ಏನಿದೆ A ಆಫ್ ಮೈನಸ್ 6, 10. ಸೊ ಫಸ್ಟ್ ಪಾಯಿಂಟ್ ಏನು A ಆಫ್ ಮೈನಸ್ 6, 10 ಆ್ಯಂಡ್ B ಆಫ್ B ಆಫ್ ಏನಿದೆ ನಮಗೆ 3, 8. B ಆಫ್ 3, minus 8 ಆ್ಯಂಡ್ ದೇ ಹ್ಯಾವ್ ಗಿವನ್ ಅನದರ್ ಪಾಯಿಂಟ್. ಸೊ ಇನ್ನೊಂದು ಪಾಯಿಂಟ್ ಏನಿದೆ P ಆಫ್ ಮೈನಸ್ 4, 6. P ಆಫ್ ಮೈನಸ್ 4, 6 ಅಂದರೆ ದೇರ್ ಈಸ್ ಎ ಲೈನ್ ಸೆಗ್ಮೆಂಟ್. ಸೊ ಇವೆರಡು ಪಾಯಿಂಟ್ಸ್ ಏನಿದೆ A ಆ್ಯಂಡ್ B. ಸೊ ಇಲ್ಲಿ ಎಲ್ಲೋ ನಮಗೆ ಪಾಯಿಂಟ್ P ಇದೆ. ಸೊ ಈ ಪಾಯಿಂಟ್ P ಈ ಎ ಬಿ ಲೈನ್ನ ಯಾವ ರೇಷ್ಯೋದಲ್ಲಿ ಇಲ್ಲಿ M1 ಮತ್ತು M2ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ದಟ್ ವಿ ಯೂಸ್ ಸೆಕ್ಷನ್ ಫಾರ್ಮುಲಾ. ಸೊ ಇವಾಗ ಫಸ್ಟು ಇದೇನಾಗುತ್ತೆ ಎ ಕೋಆರ್ಡಿನೇಟ್ಸ್ದು x1 y1 ಆಗುತ್ತೆ. ಬಿ ಪಾಯಿಂಟ್ಸ್ದು ಕೋಆರ್ಡಿನೇಟ್ಸ್ ಏನಾಗುತ್ತೆ x2 y2 ಆಗುತ್ತೆ. ಸೊ ಇಲ್ಲಿ P ಸಪ್ರೇಟ್ ಇದೆಯಲ್ಲ ಇದನ್ನು ನಾವು x y ಅಂತೇಳಿ ತೊಗೊಳ್ತೀವಿ. ಸೊ ಇಲ್ಲಿ ಆ್ಯಸ್ ಇಟ್ ಈಸ್ ಬರ್ಕೋಣ. x1 ಅಂದರೆ ಎಷ್ಟು ನಮಗೆ -6, ದೆನ್ x2 ಅಂತ ಹೇಳಿದರೆ 3, ದೆನ್ x ಅಂತ ಹೇಳಿದರೆ ಎಷ್ಟು -4. ಅದೇ ರೀತಿ y1 ಅಂತ ಹೇಳಿದರೆ 10, ದೆನ್ y2 ಅಂತ ಹೇಳಿದರೆ -8, ದೆನ್ y ಈಸ್ ಈಕ್ವಲ್ಸ್ ಟು 6. ವಿ ಹ್ಯಾವ್ ಟು ಫೈಂಡ್ M1 is to M2 ರೇಷಿಯೋನ ಫೈಂಡ್ ಔಟ್ ಮಾಡಬೇಕು. ಸೊ ಇವಾಗ ಸೆಕ್ಷನ್ ಫಾರ್ಮುಲಾ ಬರ್ಕೋಣ. ಏನಿದೆ P ಆಫ್ x, y ಈಸ್ ಈಕ್ವಲ್ಸ್ ಟು M1 x2 ಪ್ಲಸ್ M2 x1 ಡಿವೈಡೆಡ್ ಬೈ M1 ಪ್ಲಸ್ M2, M1 y2 ಪ್ಲಸ್ M2 y1 ಡಿವೈಡೆಡ್ ಬೈ M1 ಪ್ಲಸ್ M2. ಸೊ ಇವಾಗ ನಾವು ರೇಷಿಯೋ ಫೈಂಡ್ ಔಟ್ ಮಾಡಬೇಕಾದ್ರೆ ಏನು ಮಾಡ್ತೀವಿ ಅಂತ ಹೇಳಿದರೆ ಇಲ್ಲಿ ಎಕ್ಸ್ ಮತ್ತು ವೈ 2 ಕೋಆರ್ಡಿನೇಟ್ಸ್ ಇದೆ ಅಲ್ವಾ, ಎರಡರಲ್ಲಿ ಯಾವುದಾದ್ರೂ ಒಂದು ಕೋಆರ್ಡಿನೇಟ್ ಮಾತ್ರ ನಾವು ತೊಗೊಳ್ತೀವಿ. ಐದರ್ ಎಕ್ಸ್ ಆದರೂ ತೊಗೋಬೋದು ಆರ್ ವೈ ಆದರೂ ತೊಗೋಬೋದು. ನಾನಿಲ್ಲಿ ಎಕ್ಸ್ ಕೋಆರ್ಡಿನೇಟ್ನ ತೊಗೊಳ್ತೀವಿ. ನೀವು ಬೇಕಿದ್ರೆ ವೈ ಕೋಆರ್ಡಿನೇಟ್ ತೊಗೊಂಡು ಚೆಕ್ ಮಾಡಿ ಸೇಮ್ ಆನ್ಸರೇ ಬರುತ್ತೆ. ಸೊ ಇವಾಗ ಎಕ್ಸ್ ಕೋಆರ್ಡಿನೇಟ್ ಅಂತ ಹೇಳಿದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಟರ್ಮ್ಸ್ನ ಅಷ್ಟೇ ಬರ್ಕೋಣ. ಏನಿದೆ M1 x2 ಪ್ಲಸ್ M2 x1 ಡಿವೈಡೆಡ್ ಬೈ M1 ಪ್ಲಸ್ M2. ಸೊ ಇವಾಗ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಹಿಯರ್ ಎಕ್ಸ್ ಅಂತ ಹೇಳಿದರೆ ಎಷ್ಟಿದೆ ನಮಗೆ -4 ಈಸ್ ಈಕ್ವಲ್ಸ್ ಟು M1 ಅಂತ ಹೇಳಿದರೆ ವಿ ಡೋಂಟ್ ನೋ, ಹಾಗೆ ಬರ್ಕೊಳ್ಳೋಣ. x2 ಅಂತ ಹೇಳಿದರೆ ಎಷ್ಟಿದೆ ನಮಗೆ x2 ಈಸ್ 3. ಸೊ M1 ಇಂಟು 3 ಪ್ಲಸ್ M2 ವಿ ಡೋಂಟ್ ನೋ, ಹಾಗೆ ಬರ್ಕೊಳ್ಳೋಣ. x1 ಅಂತ ಹೇಳಿದರೆ -6. ಸೊ -6 ಡಿವೈಡೆಡ್ ಬೈ M1 ಪ್ಲಸ್ M1 ಪ್ಲಸ್ M2. ಸೊ ಇವಾಗ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿ -4 ಇದು ಬ್ರ್ಯಾಕೆಟ್ ಓಪನ್ ಮಾಡಿ ಬರ್ಕೊಳ್ಳೋಣ. ಸೊ M1 ಇಂಟು 3 ಅಂತ ಹೇಳಿದರೆ 3M1. ಸೊ ಇಲ್ಲಿ ಪ್ಲಸ್ M2 ಇಂಟು -6 ಅಂತ ಹೇಳಿದರೆ ಇಲ್ಲಿ ಸೈನ್ಸ್ನು ಮಲ್ಟಿಪ್ಲೈ ಮಾಡ್ತೀವಿ. ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್, 6 ಇಂಟು M2 ಈಸ್ 6M2 ಡಿವೈಡೆಡ್ ಬೈ M1 ಪ್ಲಸ್ M2. ಸೊ ಈ M1 ಪ್ಲಸ್ M2 ಡಿನಾಮಿನೇಟರ್ ಇರೋದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಡು ಅವಾಗ ಏನಾಗುತ್ತೆ -4 ಈ ಡಿವೈಡೆಡ್ ಬೈ ಇರೋದು ಈ ಕಡೆ ಬಂದರೆ ಇಂಟು ಆಗುತ್ತೆ. ಸೊ -4 ಇಂಟು M1 ಪ್ಲಸ್ M2 ಇಸ್ ಈಕ್ವಲ್ಸ್ ಟು 3M1 - 6M2. ಸೊ ಇವಾಗ -4 ಇಂದ M1 M2 ಎರಡನ್ನೂ ಮಲ್ಟಿಪ್ಲೈ ಮಾಡ್ಕೋಣ. -4 ಇಂಟು M1 ಈಸ್ -4M1 ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್, 4 ಇಂಟು M2 ಈಸ್ 4M2 ಈಸ್ ಈಕ್ವಲ್ಸ್ ಟು 3M1 - 6M2 ಆ್ಯಸ್ ಇಟ್ ಈಸ್. ಇವಾಗ M1 ಟರ್ಮ್ಸ್ ಒಂದು ಕಡೆ M2 ಟರ್ಮ್ಸ್ ಒಂದು ಕಡೆ ಬರ್ಕೋಣ. ಸೊ ಈ ಕಡೆ M1 ಟರ್ಮ್ಸ್ ಬರ್ಕೋಣ. ಅವಾಗ ಏನಾಗುತ್ತೆ -4M1 ಈ ಪ್ಲಸ್ ಇಲ್ಲಿ ಏನಿಲ್ಲ ಅಂದರೂ ಪ್ಲಸ್ ಇರುತ್ತೆ ಅಲ್ವಾ, ಪ್ಲಸ್ 3M1 ಈ ಕಡೆ ಬಂದರೆ ಏನಾಗುತ್ತೆ -3M1 ಈಸ್ ಈಕ್ವಲ್ಸ್ ಟು -6M2 ಆ್ಯಸ್ ಇಟ್ ಈಸ್. ಸೊ -4M2 ಈ ಕಡೆ ಬಂದರೆ ಏನಾಗುತ್ತೆ +4M2. ಸೊ ಇವಾಗ ಇಲ್ಲೆರಡು ಮೈನಸ್ ಇರೋದ್ರಿಂದ ವಿ ಹ್ಯಾವ್ ಟು ಆ್ಯಡ್ 4 + 3 ಎಷ್ಟಾಗುತ್ತೆ ನಮಗೆ 7M1 ಆ್ಯಸ್ ಇಟ್ ಈಸ್. ಇಲ್ಲಿ ಮೈನಸ್ ಏನಿರೋದ್ರಿಂದ ಮೈನಸ್ ಈಸ್ ಈಕ್ವಲ್ಸ್ ಟು ಇಲ್ಲಿ ಒಂದು ಮೈನಸ್ ಒಂದು ಪ್ಲಸ್ ಇದೆ, ವಿ ಹ್ಯಾವ್ ಟು ಸಬ್ಟ್ರಾಕ್ಟ್. 6ಅಲ್ಲಿ 4 ಹೋದರೆ ಎಷ್ಟು 2. ಸೊ M2 ಆ್ಯಸ್ ಇಟ್ ಈಸ್. ಹಿಯರ್ ಬಿಗ್ ನಂಬರ್ is 6 ಮುಂದೆ ಏನಿದೆ ಮೈನಸ್. ಸೊ -2M2. ಇವಾಗ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್. ಸೊ ಎಷ್ಟು ಉಳಿಯುತ್ತೆ ನಮಗೆ 7M1 ಈಸ್ ಈಕ್ವಲ್ಸ್ ಟು 2M2. ಸೊ ಬಟ್ ನಮಗೆ ಬೇಕಿರೋದು ಏನಿಲ್ಲಿ ರೇಷಿಯೋ, ದಟ್ ಈಸ್ M1 ಡಿವೈಡೆಡ್ ಬೈ M2. ಸೊ ಅದಕ್ಕೆ ಏನು ಮಾಡಿದ್ರೆ M1ನ ಹಾಗೆ ಇಟ್ಕೊಳ್ಳೋಣ, ಈ M2ನ ಈ ಕಡೆ ಕಳಿಸ್ಕೊಳ್ಳೋಣ. ಅವಾಗ ಏನಾಗುತ್ತೆ ಡಿವೈಡೆಡ್ ಬೈ M2 ಈಸ್ ಈಕ್ವಲ್ಸ್ ಟು 2 ಆ್ಯಸ್ ಇಟ್ ಈಸ್ ಇರುತ್ತೆ. 7ನ ಈ ಕಡೆ ಕಳಿಸ್ಕೊಂಡ್ರೆ ಏನಾಗುತ್ತೆ ಡಿವೈಡೆಡ್ ಬೈ 7. ಸೊ ರೇಷಿಯೋ ಆಫ್ M1 ಆ್ಯಂಡ್ M2 M1 is to M2 ಎಷ್ಟಾಗುತ್ತೆ ನಮಗೆ 2 is to 7 is the answer.